Hi everyone, welcome back to the channel. In the previous video, we learned about the three situations where wood is used. In today's video, let's learn the remaining four situations where wood is used. ಹಿಂದಿನ ವಿಡಿಯೋದಲ್ಲಿ ನಾವು ವುಡ್ ಅನ್ನ ಯೂಸ್ ಮಾಡುವಂತಹ ಮೂರು ಸಂದರ್ಭಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ಇನ್ನುಳಿದ 4 ಸಂದರ್ಭಗಳ ಬಗ್ಗೆ ತಿಳಿಯೋಣ ಮತ್ತೆ ಅಭ್ಯಾಸ ಮಾಡೋಣ. Here is the fourth situation where we use the word wood. ವುಡ್ ಅನ್ನ ಯೂಸ್ ಮಾಡುವಂತಹ 4ನೇ ಸಂದರ್ಭ. We use would rather or would prefer to show choice or interest. Choice ಆಯ್ಕೆ, ಇಂಟರೆಸ್ಟ್ ಆಸಕ್ತಿ. ಆಯ್ಕೆ ಅಥವಾ ಆಸಕ್ತಿಯ ಬಗ್ಗೆ ಹೇಳುವಾಗ ನಾವು would rather or would prefer ಇವುಗಳನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. So here are some examples. ನಾನು ಮನೆಯಲ್ಲೇ ಇರಲು ಇಷ್ಟಪಡುತ್ತೇನೆ. I would rather stay at home. I would rather stay at home. So ಇದನ್ನ I would rather stay home ಅಂತ ಬೇಕಾದ್ರೂ ಹೇಳ್ಬೋದು. This one is the natural way. ಬಟ್ ಅಮೆರಿಕನ್ ಇಂಗ್ಲಿಷ್ ಅಲ್ಲಿ ಅಟ್ಟನ್ನ ಯೂಸ್ ಮಾಡದೆ ಕೂಡ ಈ ಸೆಂಟೆನ್ಸ್ ಅನ್ನ ಹೇಳ್ತಾರೆ. ಐ ವುಡ್ ರಾದರ್ ಸ್ಟೇ ಹೋಮ್. ಬಟ್ ನ್ಯಾಚುರಲ್ ವೇ ಅಲ್ಲಿ ಸೆಂಟೆನ್ಸ್ ಅನ್ನ ಹೇಳೋದಾದ್ರೆ ಐ ವುಡ್ ರಾದರ್ ಸ್ಟೇ ಅಟ್ ಹೋಮ್. ನಾನು ಕಾಫಿಗಿಂತ ಚಹಾವನ್ನೇ ಹೆಚ್ಚು ಇಷ್ಟಪಡುತ್ತೇನೆ. ಐ ವುಡ್ ಪ್ರಿಫರ್ ಟೀ ಓವರ್ ಕಾಫಿ. ಐ ವುಡ್ ಪ್ರಿಫರ್ ಟೀ ಓವರ್ ಕಾಫಿ. ಸೊ ಇಲ್ಲಿ ನಾವು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡ್ತಾ ಇಲ್ಲ, ಬದಲಾಗಿ ವುಡ್ ಅನ್ನ ಯೂಸ್ ಮಾಡುವಂತಹ ಮೆಥಡ್ ಅನ್ನ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟಪಡುತ್ತೇನೆ ಅನ್ನೋದಕ್ಕೆ ಯಾಕೆ ಇಂಗ್ಲಿಷ್ ಅಲ್ಲಿ ವರ್ಡ್ ಯೂಸ್ ಮಾಡಲಿಲ್ಲ? ಕಾಫಿಗಿಂತ ಚಹಾವನ್ನೇ ಅಂತ ಬಂದಾಗ ಯಾಕೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ವುಡ್ ಅನ್ನ ಯೂಸ್ ಮಾಡುವಂತಹ ಮೆಥಡ್ ಅನ್ನ ಅಥವಾ ಸಿಚುವೇಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಸೂಟ್ ಆಗೋದಿಲ್ಲ. ಸೊ ಆದಷ್ಟು ನೀವು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನ ಅವಾಯ್ಡ್ ಮಾಡಿ, ಆಗ ಇಂಗ್ಲಿಷ್ ನಿಮಗೆ ನ್ಯಾಚುರಲ್ ಆಗಿ ಕಲಿಯೋದಕ್ಕೆ ಮತ್ತೆ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವಳು ಬಸ್ಸಿಗಿಂತ ನಡೆದುಕೊಂಡು ಹೋಗೋದಕ್ಕೆ ಹೆಚ್ಚು ಇಷ್ಟಪಡುತ್ತಾಳೆ. ಬಸ್ಸಿಗಿಂತ ನಡ್ಕೊಂಡು ಹೋಗೋದಕ್ಕೆ ಹೆಚ್ಚು ಇಷ್ಟಪಡ್ತಾಳೆ. ಶಿ ವುಡ್ rather walk than travel by bus. She would rather walk than travel by bus. So this is the fourth situation where we use the word would. Fifth situation where we use the word would. would ಅನ್ನ ಯೂಸ್ ಮಾಡುವಂತಹ 5ನೇ ಸಂದರ್ಭ. ವಿ ಯೂಸ್ ವುಡ್ ಟು ಶೋ ಲಾಜಿಕಲ್ ಗೆಸ್ ಅಬೌಟ್ ಸಮಥಿಂಗ್. ಲಾಜಿಕಲ್ ಗೆಸ್ ಅಬೌಟ್ ಸಮಥಿಂಗ್, ತಾರ್ಕಿಕವಾದ ಊಹೆಯನ್ನ ಮಾಡುವಾಗ ನಾವು ವುಡ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಅಂಡ್ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಅವನು ಈಗ ಮನೆಯಲ್ಲಿರಬಹುದು. ಅವನು ಈಗ ಮನೆಯಲ್ಲಿರಬಹುದು. ಇಟ್ಸ್ ಅ ಲಾಜಿಕಲ್ ಗೆಸ್. ಪ್ರತಿದಿನ ಇಷ್ಟೊತ್ತಿಗೆ ಅವನು ಮನೇಲಿರ್ತಾನೆ, ಅದಕ್ಕೆ ನಾನು ಈಗ ಗೆಸ್ ಮಾಡ್ತಾ ಇದ್ದೀನಿ ಏನಂತ, ಈಗ ಅವನು ಮನೆಯಲ್ಲಿರಬಹುದು. ಸೊ ಇಟ್ಸ್ ಎ ಲಾಜಿಕಲ್ ಗೆಸ್. He would be at home now. He would be at home now. ಅವಳಿಗೆ ಉತ್ತರ ಗೊತ್ತಿರಬಹುದು. ಅವಳಿಗೆ ಉತ್ತರ ಗೊತ್ತಿರಬಹುದು. ಯಾಕೆ ಈ ತರ ಗೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ನೋ ಶಿ ಈಸ್ ವೆರಿ ಇಂಟೆಲಿಜೆಂಟ್. She is very intelligent, so I guess she knows it. ಅವಳು ತುಂಬಾ ಬುದ್ಧಿವಂತಳಾಗಿರೋದ್ರಿಂದ ಅವಳಿಗೆ ಉತ್ತರ ಗೊತ್ತಿರಬಹುದು ಅಂತ ನಾನು ಗೆಸ್ ಅನ್ನ ಮಾಡ್ತಾ ಇದ್ದೀನಿ. ಇಟ್ಸ್ ಎ ಲಾಜಿಕಲ್ ಗೆಸ್. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ she would know the answer. She would know the answer. She would know the answer. ಅವಳು ಮಾತನಾಡುತ್ತಿಲ್ಲ, ಅವಳು ಕೋಪಗೊಂಡಿರಬಹುದು. ಸೊ ಅವಳು ಕೋಪಗೊಂಡಿರಬಹುದು, ಅದಕ್ಕೆ ಮಾತಾಡ್ತಾ ಇಲ್ಲ ಅಂತ ಗೆಸ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಎ ಲಾಜಿಕಲ್ ಗೆಸ್. ಶಿ ಈಸ್ ನಾಟ್ ಟಾಕಿಂಗ್
She is not talking. She would be angry. She would be angry. She is not talking. She would be angry. Sixth situation where we use the word would. Would ಅನ್ನ ಯೂಸ್ ಮಾಡುವಂತಹ ಆರನೇ ಸಂದರ್ಭ. We use would to show mild criticism or annoyance. Mild criticism or annoyance. ನಾವು ನಮ್ಮ ಆಪ್ತರ ಮೇಲೆ ಕೋಪಗೊಂಡಾಗ್ಲೂ ಕೂಡ ಕೆಲವೊಂದ್ಸಲ ಕೋಪದಿಂದ ಟೀಕೆ ಮಾಡೋದಿಲ್ಲ, ಕೋಪದಿಂದ ಬೇಸರವನ್ನ ವ್ಯಕ್ತಪಡಿಸೋದಿಲ್ಲ, ಬಹಳ ಸೌಮ್ಯವಾಗಿ ಟೀಕೆಯನ್ನ ಮಾಡ್ತೀವಿ, ಬಹಳ ಶಾಂತ ರೀತಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತೀವಿ. ಅಂತ ಸಂದರ್ಭದಲ್ಲಿ ಸೆಂಟೆನ್ಸ್ ಗಳನ್ನ ಮಾಡುವಾಗ ವುಡ್ ಅನ್ನ ಯೂಸ್ ಮಾಡಿ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಅವನು ಕೀಲಿಗಳನ್ನ ಮರೆತು ಬಿಡ್ತಾನಲ್ಲ, ಅಥವಾ ಅವನು ಹೀಗೆ ಕೀಗಳನ್ನ ಮರೆತು ಬಿಡ್ತಾನೆ. He would forget the keys. He would forget the keys. ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಇಂಗ್ಲಿಷ್ ಅನ್ನ ಕಲಿಯುವಾಗ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಆ ತರ ಮಾಡಿದಾಗ ನಿಮಗೆ ಸಾಕಷ್ಟು ಡೌಟ್ಸ್ ಬರುತ್ತೆ. ಯಾಕಂದ್ರೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡುವಾಗ ಒಂದಷ್ಟು ತಪ್ಪುಗಳು ಕೂಡ ಬಹಳಷ್ಟು ಕಡೆ ಆಗುತ್ತೆ. ಸೊ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮೆಥಡ್ ಕಲಿಯೋದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಟ್ ಎಲ್ಲಾ ಸಂದರ್ಭದಲ್ಲೂ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಸೂಟ್ ಆಗೋದಿಲ್ಲ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಸೆಂಟೆನ್ಸ್ ಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ನಾವು ವುಡ್ ಅನ್ನ ಯೂಸ್ ಮಾಡುವಂತಹ ಮೆಥಡ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಅಥವಾ ಡಿಫ್ರೆಂಟ್ ಸಿಚುವೇಶನ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನೀನು ಅದನ್ನ ಹೇಳ್ತೀಯಾ ಅಂತ ನನಗೆ ಗೊತ್ತಿತ್ತು. ನೀನು ಅದನ್ನ ಹೇಳ್ತೀಯಾ ಅಂತ ನನಗೆ ಗೊತ್ತಿತ್ತು. ಐ ನ್ಯೂ ಯು ವುಡ್ ಸೇ ದಟ್. ಐ ನ್ಯೂ ಯು ವುಡ್ ಸೇ ದಟ್. ಅವಳು ಪ್ರತಿ ಬಾರಿ ನನಗೆ ಅಡ್ಡಿಪಡಿಸುತ್ತಿದ್ದಳು. ಅವಳು ಪ್ರತಿ ಬಾರಿ ನನಗೆ ಅಡ್ಡಿಪಡಿಸುತ್ತಿದ್ದಳು. ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ, ಬಟ್ ಇಟ್ಸ್ ಎ ಮೈಲ್ಡ್ ಅನಾಯನ್ಸ್. ಶಿ ವುಡ್ interrupt me every time. She would interrupt me every time. So this is the sixth situation where we use the word would. And the last situation where we use the word would. Would ಅನ್ನ ಯೂಸ್ ಮಾಡುವಂತಹ ಕೊನೆಯ ಸಂದರ್ಭ. Will becomes would in reported speech. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಾವು ವಿಲ್ ಅನ್ನ ವುಡ್ ಅಂತ ಚೇಂಜ್ ಮಾಡಿಕೊಂಡು ಸೆಂಟೆನ್ಸ್ ಅನ್ನ ರಿಪೋರ್ಟ್ ಮಾಡ್ತೀವಿ. ಡೈರೆಕ್ಟ್ ಸ್ಪೀಚ್ ಸ್ಟೇಟ್ಮೆಂಟ್ ಅಲ್ಲಿ ವಿಲ್ ಅಂತ ಇದ್ರೆ ನಾವು ಅದನ್ನ ರಿಪೋರ್ಟ್ ಮಾಡುವಾಗ ಅದು ವುಡ್ ಅಂತ ಚೇಂಜ್ ಆಗುತ್ತೆ. ಸೊ ರಿಪೋರ್ಟೆಡ್ ಸ್ಪೀಚ್ ಸ್ಟೂಡೆಂಟ್ಸ್ಗೆ ಬಹಳ ಇಂಪಾರ್ಟೆಂಟ್. ಅವರು ರಿಪೋರ್ಟೆಡ್ ಸ್ಪೀಚ್ ನ ರೂಲ್ಸ್ ಅನ್ನ ಸ್ಟಡಿ ಮಾಡುವಾಗ ಈ ರೂಲ್ ಅನ್ನ ಕೂಡ ಖಂಡಿತ ಸ್ಟಡಿ ಮಾಡಿರ್ತಾರೆ, ಅಥವಾ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಖಂಡಿತ ಈ ರೂಲ್ ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಸೊ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ವಿಲ್ ಅನ್ನೋದು ವುಡ್ ಆಗಿ ಚೇಂಜ್ ಆಗುತ್ತೆ. He said, I will call you. He said, I will call you. So, ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಇದನ್ನ ರಿಪೋರ್ಟ್ ಮಾಡಿದಾಗ ಇಲ್ಲಿ ವಿಲ್ ಅನ್ನೋದು ವುಡ್ ಅಂತ ಚೇಂಜ್ ಆಗುತ್ತೆ. He said that I will call you. It's a general statement. So, we use conjunction that before reporting the general statement. ಸೊ ಜನರಲ್ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡೋದಕ್ಕಿಂತ ಮೊದಲು ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡ್ತೀವಿ. ಇದು ಕೂಡ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಇರುವಂತಹ ಒಂದು ರೂಲ್ ಆಗಿದೆ. ಹಿ ಸೆಡ್ ದಟ್ ಐ ಚೇಂಜಸ್ ಟು ಹಿ, ವಿಲ್ ಬಿಕಮ್ಸ್ ವುಡ್. ಹಿ ಸೆಡ್ ದಟ್ ಹಿ ವುಡ್ ಕಾಲ್ ಮೀ, he would call me. So here will becomes would. She said, I will help you. She said, I will help you. She said that I changes to she and will becomes would. She would help me. She would help me. They said, we will come early. We will come early. They said that we changes to they and will becomes would.
They said that they would come early. ಸೊ ಈ ರೀತಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ವಿಲ್ ಅನ್ನೋದು ವುಡ್ ಅಂತ ಚೇಂಜ್ ಆಗುತ್ತೆ. ಸೊ ವುಡ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಯೂಸ್ ಮಾಡುವಂತಹ ಸಿಚುವೇಶನ್ ಇದಾಗಿದೆ. ಈಗ ನಿಮಗೆ ವುಡ್ ಅನ್ನ ಯೂಸ್ ಮಾಡುವಂತಹ 7 ಡಿಫ್ರೆಂಟ್ ಸಿಚುವೇಶನ್ಸ್ ಯಾವುದು ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಯಾರೆಲ್ಲ ಇದಕ್ಕಿಂತ ಮೊದಲ ವಿಡಿಯೋನ ನೋಡಿಲ್ವೋ ಅಂದ್ರೆ ವುಡ್ ನ ಯೂಸ್ ಮಾಡುವಂತಹ ಫಸ್ಟ್ 3 ಸಿಚುವೇಶನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮಿಸ್ ಮಾಡದೆ ಇದಕ್ಕಿಂತ ಮೊದಲು ಅಪ್ಲೋಡ್ ಮಾಡಿರೋ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ like this video and share this video. If you are watching my videos for the first time, then don't forget to subscribe my YouTube channel. Thank you.